ನಾವು ಹಿಂಗೆ ಟಚ್ ಮಾಡಿ ಹಿಂಗಲ್ಲ ಅಂಕಲ್ ಹಿಂಗೆ ಮಾಡಿ. ಇನ್ನೂ ಊಟದಲ್ಲಿ ಅಷ್ಟೊಂದು ಟ್ರೈನಿಂಗ್ ಇಲ್ಲ. ಊಟದಲ್ಲಿ ಹೇಳಿ ಏನು ಥರ ಡ್ಯಾನ್ಸ್ ಬೇಕಾದ್ರೆ ಮಾಡ್ತೀವಿ. ಊಟ ಥರ ನೀವು ಊಟ ತಿಂದು ನಾವು ಡ್ಯಾನ್ಸ್ ಮಾಡ್ಬೇಕು. ನೀವು ಮಾತ್ರ ಡ್ಯಾನ್ಸ್ ಮಾಡಲ್ಲ. ಅದೇ ಡ್ಯಾನ್ಸ್ ಮಾಡ್ದಲೇ ಹಿಂಗೆ ಹೌದ್ರಾ? ಅಪರೂಪಕ್ಕೆ ಮಾಡಿದ್ರೆ ಹೋಗಿರೋದ ಖಂಡಿತ ಮಾಡ್ತಾನ ಹಂಗೆ. ಸೊ ಏನು ಅಡುಗೆ ಮಾಡ್ತೀವಿ ಇವತ್ತು ನಾಟಿ ಸ್ಟೈಲಲ್ಲಿ ಒಂದು ಪಾಲಕ್ ಮಟನ್ ಮಾಡಿಕೊಡೋಣ. ನೀವು ಸುಮ್ಮನೆ ಹಿಂಗೆ ಮಟನ್ ಮುಟ್ಬಿಟ್ರೆ ಸಾಕು, ಅದೇ ರುಚಿ. ಹೌದು, ಎಲ್ಲರೂ ಹಂಗೆ ಅಂತಾರೆ, ಕೃಷ್ಣಪ್ಪ ಅಂಕಲ್ ಯಾವಾಗ ಬರ್ತಾರ್ರಿ, ಕೃಷ್ಣಪ್ಪ ಅಂಕಲ್ ಯಾವಾಗ ಬರ್ತಾರ್ರಿ. ಎಂಟ್ರಿ ಕೊಟ್ಟಿದ್ದೀವಲ್ಲ ನಿಮಗೆ ಹಂಗೆ. ಸೂಪರ್. ಓಕೆ, ಇಷ್ಟು ವರ್ಷಗಳಲ್ಲಿ ಸುಮ್ಮನೆ ಕೇಳ್ತಿದ್ದೀನಿ, ಎಷ್ಟು ಸಾವಿರ ಡಿಶಸ್ ಮಾಡಿರ್ಬೋದು? 1,000 ಡಿಶಸ್ ಮೇಲೆ ಮಾಡಿದ್ದೀವಿ. 1,000 ಡಿಶಸ್ ಮೇಲೆ. ಸೊ ಇವಾಗ ನನಗೆ ಬಾಯಲ್ಲಿ ಈಗಲೇ ನೀರು ಬರ್ತಾ ಇದೆ. ಶುರು ಮಾಡ್ಬಿಡೋಣ. ಓಕೆ, ಸ್ಟಾರ್ಟ್ ಮಾಡಿ. ಲೆಸನ್ ನಂಬರ್ 1. ಓಕೆ, ಒಂದು ಕುಕ್ಕರ್ ತಗೊಳ್ಳೋದು. ಓಕೆ, ಅದಕ್ಕೇನು ಬೇಕು ಈಗ ಹಾಕಕ್ಕೆ? ಆಯಿಲ್ ಬೇಕು. ಆಯಿಲ್. ಸೊ ಇವತ್ತು ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಏನ್ ಹಾಕ್ತಿದ್ದೀರಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಷ್ಟು ಹಾಕ್ತಿದ್ದೀರಾ? 1-2 ಸ್ಪೂನ್ ಅಷ್ಟು. ಓಕೆ, ಹಾಕಿ. 1 2 ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ನಂಗೆ ಈ ಥರ ಪಾತ್ರೆ ಗಲಗಲ ಅಂತ ಸೌಂಡ್ ಮಾಡಬೇಕು ಅಡುಗೆ ಮಾಡಬೇಕಾದ್ರೆ. ಅವಾಗ ಏನೋ ಒಂದು ಭೂರಿ ಭೋಜನ ರೆಡಿ ಆಗ್ತಾ ಇದೆ ಅಂತ ಫೀಲು. ಮಟನ್ನು ನಾನು 1 kg ಮಟನ್ ತಗೊಂಡಿದ್ದೀನಿ. ಓಕೆ, ನೀವೇ ತಗೊಂಡ್ಬಂದ್ಬಿಟ್ರಾ? ಹೌದು. ಯಾಕೆ ಅಂಕಲ್ ಹೇಳಿದಿದ್ರೆ ನಾನೇ ಬಾಡಿ ಓಡಿಸ್ತಿರ್ಲಿಲ್ವಾ? ಇಲ್ಲ, ನಿಮ್ಗೆ ಶ್ರಮ ಕೊಡೋದು ಬೇಡ ಅಂತ ನಮ್ಮ ಪಾಲಿಸಿ. ಲವ್ ಯು ಅಂಕಲ್. ಥ್ಯಾಂಕ್ ಯು. ಇದೇ ಥರ ಕಂಟಿನ್ಯೂ ಮಾಡಿ. ಏನು ಲವ್ ಮಾಡೋದ್ನ? ಯಪ್ಪ ದೇವ್ರೆ, ನೋಡಿದ್ರಾ ಅಂಕಲ್ ನಾಟಿ. ಒಬ್ಬರೇ ಬಂದಿದ್ದೀರಾ ಅಂಕಲ್? ಇಲ್ಲ, ನಮ್ಮ ಮಿಸಸ್ ಜೊತೆ ಬಂದ್ಬಿಟ್ರೆ. ಯಾಕೆಂದ್ರೆ ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಪಕ್ಕದಲ್ಲಿ ಕೂತಾರೇನ್ರು? ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಡೋಣ. ಒಂದು ಅರ್ಧ ಸ್ಪೂನ್ ಸಾಲ್ಟ್, ಆಮೇಲೆ ಬೇಕಾದ್ರೆ ಹಾಕ್ಬಿಡೋಣ. ಸರಿ, ಓಕೆ. ಈಗ ನೀರು ಕೊಡಿ. ಎಷ್ಟು ಹಾಕಿದ್ರಿ ಅಂಕಲ್ ನೀರು? ಸ್ವಲ್ಪ ಮಟನ್ನು ಮುಳುಗುವಷ್ಟು ಅಷ್ಟೇ. ಓಕೆ, ಸಾಕು. ಈಗ ಬೆಳ್ಳುಳ್ಳಿ ಹಾಕಿದೀವಿ, ಇದು ಹಾಕಿ ಅರಿಶಿನ ಪುಡಿ ಹಾಕಿದೀವಿ, ಫ್ರೈ ಮಾಡ್ಕೊಂಡಿದೀವಿ. ಇದನ್ನು ಮಟನ್ ಬೇಯೋದಕ್ಕೆ ಲೇಟ್ ಆಗೋದ್ರಿಂದ ಏನು ಮಾಡಬೇಕು ಅಂದ್ರೆ ಅರ್ಜೆಂಟಾಗಿ ಬಿಸಿಲು ಹೊಡಿಸ್ಬಿಡೋಣ. ಬಾಡಿಸಿ ಅಂಕಲ್. ಓಕೆ, ಈಗ ಇದಕ್ಕೊಂದು ಬಾಂಡ್ಲಿ ಕೊಡಿ. ಬಾಂಡ್ಲಿ ಹಾಕ್ಬಿಡದಾ? ಇದೆ ಸಾಕು. ಯಾ, ಸೂಪರ್. ನೆಕ್ಸ್ಟ್ ಈಗ ಆಯಿಲ್ ಎಷ್ಟು ಹಾಕ್ಲಿ ಅಂಕಲ್? 1-2 ಸ್ಪೂನ್ ಫ್ರೀಡಮ್ ಆಯಿಲ್ ಹಾಕಿ. 2 ಸ್ಪೂನ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈರುಳ್ಳಿ ಎಷ್ಟು ಹಾಕ್ಕೊಂಡ್ರಿ? 1-2 ಸ್ಪೂನ್ ಅಷ್ಟು ಈರುಳ್ಳಿ ಅಲ್ವರ. ಇದನ್ನ ಫ್ರೈ ಮಾಡ್ಕೊಂಬರ್ಬೇಕು. ಇದಕ್ಕೆ ಬೆಳ್ಳುಳ್ಳಿ ರುಬ್ಕೊಳ್ಳೋದಕ್ಕೆ ಅಲ್ಲಿ ಹಾಕಿದೀವಿ ಆಲ್ರೆಡಿ. ಓಕೆ, 2 ಪೀಸ್ ಹಾಕೊಳ್ಳೋಣ. ಎಷ್ಟು? 4-5 ಪೀಸು. 4-5 ಪೀಸ್. ಓಕೆನಾ? ನೋಡಿ, 1-2 ಪೀಸ್ ಅಷ್ಟು 4-5 ಪೀಸ್. 4-5 ಪೀಸ್ ಶುಂಠಿ. ಓಕೆನಾ? ಅದು ಸ್ವಲ್ಪ ಫ್ರೈ ಆಗಲಿ. ಓಕೆ, ಹೆಂಗಿರ್ಬೇಕು ಹತ್ರ ನಾಟಿ ಸ್ಟೈಲಲ್ಲಿ ನೀವು ವಾರ ಅನ್ಬೇಕು ಹಂಗೆ. ನೋಡಿ, ಈ ಪುದೀನ ಹಾಕೊಂಡಿದ್ದೀವಿ. ಎಷ್ಟು ಹಾಕ್ಕೊಂಡಿದ್ದೀರಾ? 1-4-5 ಅಷ್ಟು ಪುದೀನ. ಹಂಗೆ ಕೊತ್ತಂಬರಿ ಸೊಪ್ಪು ಹಾಕೊಂಬಿಡೋಣ. ಪುದೀನ ಸೊಪ್ಪು ಮುಷ್ಟಿ ಎಷ್ಟು ಸಾಕೊಂಡ್ರೆ ಸಾಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಯ್ತು. ಈಗ ಆದಮೇಲೆ ಪಾಲಕ್ ಒಂದು ಅರ್ಧ ಕಟ್ ತಗೊಳ್ಳಿ. 1 kg ಮಟನ್ಗೆ ಅರ್ಧ ಕಟ್ ಸಾಕು. ಒಂದು ಪಾಲಕ್ ಒಂದು ಕಟ್ ಬರುತ್ತೆ. kg ಮಟನ್ಗೆ ಅರ್ಧ ಕಟ್ ಪಾಲಕ್ ಹಾಕೊಳ್ಳೋಣ. ಪಾಲಕ್ ಹಾಕೋತೀವಿ. ಓಕೆ, ಈಗ ಎಷ್ಟೊತ್ತವರೆಗೂ ಬಾಡಿಸ್ಕೊಳ್ಳೋಣ ಇದನ್ನ? ಸಾಕು, ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋಗ್ಬೇಕು. ಸ್ವಲ್ಪ ತಣ್ಣಗಾಗಲಿ. ಅದನ್ನು ಮಿಕ್ಸಿಲಿ ರುಬ್ಕೊಂಡ್ಬಂದ್ಬಿಡೋಣ. ಅದನ್ನ ಈ ಬಟ್ಲಲ್ಲಿ ಹಾಕೊಳ್ಳೋಣ. ಓಕೆ, ಇನ್ನೊಂದು ರೂಪಾಯಿ ಕೆಲಸ ಇದೆ, ಅದನ್ನು ಸ್ವಲ್ಪ ರುಬ್ಕೊಂಡ್ಬಂದ್ಬಿಡೋಣ. ಸೊ ಏನೇನು ಹಾಕ್ಕೊಳ್ಳೋಣ ನಮ್ಮ ಮಿಕ್ಸಿಗೆ ಇವಾಗ? ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ, ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ಹಾಕೊಂಡಿದ್ದೀವಿ. 1-2 ಸ್ಪೂನ್ ಅಷ್ಟು ಹುರುಗಡ್ಲೆ. ಈಗ ಅದಕ್ಕೆ ಸ್ವಲ್ಪ ಗಸಗಸೆ ಹಾಕೊಳ್ಳೋಣ. ಎಷ್ಟು? 1 ಸ್ಪೂನ್ ಅಷ್ಟು ಗಸಗಸೆ ಅಷ್ಟು. ಓಕೆ, ಈಗ ಇದನ್ನು ನಾವು ರುಬ್ಕೊಂಡ್ಬಂದ್ಬಿಡೋಣ ನೀರಾಗಿ. ಈಗ ಫ್ರೈ ಕೆಲಸ ಮಾಡ್ಕೊಳ್ಳೋಣ. ನೀವು ಒಲೆ ಹಚ್ಚೋ ಕೆಲಸಕ್ಕೆ ನೀವು ಯಾಕೆ ಮುಂದೆ ಬರ್ತೀರಿ? ಅಲ್ಲ, ಮತ್ತೆ ನೀವು ಅಷ್ಟಾರು ಹೆಲ್ಪ್ ಮಾಡ್ಬೇಕಲ್ಲ. ಹೌದ್ರಾ? ಈ ಒಲೆ ಹಚ್ಚೋದು, ಮನೆ ಹಚ್ಚೋದು, ಇದೆಲ್ಲ ನಮ್ಮ ಕೆಲಸ. ಹಂಗೆ. ಓಕೆ, ಅದನ್ನ ಹಚ್ಚಿದ ಮೇಲೆ ನಾವು ರೆಡಿ ಸರಿ ಮಾಡೋದು ನಮ್ಮ ಕೆಲಸ. ಈಗ ನಾವು ಶುರು ಮಾಡೋಣ. ಈಗ ಒಂದು ಅಡುಗೆ 1 kg ನೀವು ಯಾವುದೇ ಪದಾರ್ಥ ಮಾಡಬೇಕಾದ್ರೆ 150 ಗ್ರಾಮ್ ಆಯಿಲ್ ಬೇಕು. ಈಗ 50 ಗ್ರಾಮ್ ಅಲ್ಲ ಹಾಕಿದ್ದೀರಿ. ಹೌದು, ಅದು ನಮ್ಮ ಲೆಕ್ಕಕ್ಕೆ ಬರೋದು. ಹೌದು. ಸ್ಪೂನ್ ಅಂದ್ರೆ ಒಂದು 20 ಗ್ರಾಮ್, 1 ಸ್ಪೂನ್ ಅಂದ್ರೆ ಅದು 50. ಮತ್ತೆ ರುಬ್ಬಕ್ಕೆ ಒಂದು 50 ಹಾಕೊಂಡಿದ್ದೀವಿ. ಹೌದು, ಇಲ್ಲೊಂದು 50 ml ಬೇಕು. ಈಗ ನೀವು ಫ್ರೀಡಮ್ ಆಯಿಲ್ನ ದಯವಿಟ್ಟು 50 ml ನಮ್ಮ ಬಾಂಡ್ಲಿಗೆ ಸರ್ವ್ ಮಾಡೋಂಥರಾಗಿ. ಓಕೆ, ಓಕೆ.
ಓಕೆ ಆಯ್ತು. ಈಗ ನಿಮ್ ಡಿಸ್ ಫುಲ್ ಟೇಸ್ಟ್ ಬರಕ್ಕೆ ಈರುಳ್ಳಿಗೆ ಹಾಕ್ತಾ ಇದ್ದೀರ. ಹೌದು, ಈರುಳ್ಳಿಗೆ ಹಾಕ್ತಾ ಇದ್ದೀವಿ. ನೋಡಿ ಹೀಗೆ ರುಬ್ಕೊಂಡಿರೋದು ನಮ್ಮ ಪಾಲಕ್ ಸೊಪ್ಪು ಎಲ್ಲನೂ ಸೇರಿ ಆ್ಯಡ್ ಮಾಡೋಣ. ಬಣ್ಣ ನೋಡಿ ಹೇಗಿದೆ ನೋಡಿ, ಎಲ್ಲ ಸಕ್ಕ ಗ್ರೀನ್ ಆಗಿದೆ. ಇದನ್ನ ನಮ್ಮ ಗ್ರೇವಿ ಓಪನ್ ಮಾಡ್ಕೊಳ್ಳಿ ಸ್ವಲ್ಪ. ಹಾಕ್ಬಿಡ್ಲಾ? ಫುಲ್ ಹಾಕ್ಬಿಡ್ಲಾ? ಇದು ನಾನು ಇಷ್ಟೆಲ್ಲ ಇದನ್ನ ಬರೀ ಗರಂ ಮಸಾಲ ಮಾತ್ರ ಬಳಸ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಓಕೆ. ಈಗ ಏನು ಮಾಡೋಣ ಅಂದರೆ ಇದು ವಿಸಲ್ ಹೋಗಿದೆ. ಅಂಕಲ್ ಹೌದ್ರಾ? ಇದು ನೋಡಿ ಮಸಾಲೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗೋಗೋಸ್ಕರ ಇದು 2 ನಿಮಿಷ ಮುಚ್ಚೋಣ. ಮೇಡಮ್ ಸೇಮ್ ಸೇಮ್. ಓಕೆ, ಸೂಪರ್. ಆಫ್ ಮಾಡ್ಕೊಂಬಿಡೋಣ. ಜೋರಾಗಿ ಹಸುವಾಗಿದೆ, ಪ್ಲೀಸ್ ಬೇಗ ಆಫ್ ಮಾಡಿ. ಖಂಡಿತ. ನಮ್ಮ ನಯನ ಮೇಡಮ್ಗೋಸ್ಕರ ಅವ್ರು ಹಾಕಿರೋ ಸಾರಿ ಕಾಂಬಿನೇಷನ್ಗೋಸ್ಕರ ಒಂದು ಅದ್ಭುತವಾದ ಪಾಲಕ್ ಮಟನ್ ಮಾಡಿ ತೋರಿಸಿದ್ದೀನಿ. ಸೂಪರ್. ಟೇಸ್ಟ್ ಮಾಡಿ ಹೇಗಿದೆ ಅಂತ ನೀವು ಹೇಳಬೇಕು. ಖಂಡಿತ ಅಂಕಲ್. ಬಿಸಿ ಬಿಸಿ ಇರೋದಕ್ಕೂ ನೀವು ಮಾಡಿದ ರೀತಿ ನೋಡೇ ಬಾಯಲ್ಲಿ ನೀರು ಬರ್ತದೆ. ತಿಂದ್ರಿ ಹೆಂಗಿರ್ಬೋದು. ಮಾತಾಡೋಕ್ಕೆ ಬರ್ತಾ ಇಲ್ಲ, ಅಷ್ಟು ಸಖತ್ತಾಗಿದೆ ನೋಡಿ. ನನ್ಗೆ ಲಿಟ್ರಲಿ ತುಂಬ ಅಡುಗೆ ಖುಷಿ ಆದಾಗ ಮಜ್ಜಿಗೆ ಪಾಲಕ್ ಮಟನ್ ಮಾಡುವ ವಿಧಾನ. ಕುಕ್ಕರ್ಗೆ 4 ರಿಂದ 5 ಚಮಚ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಿ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಅರ್ಧ ಚಮಚ ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ ತೊಳೆದು ಸ್ವಚ್ಛಗೊಳಿಸಿದ 1 ಕೆಜಿ ಮಟನ್ ಹಾಗೂ ಅರ್ಧ ಚಮಚ ಉಪ್ಪು ಸೇರಿಸಿ ಕೈಯಾಡಿಸಿ ನಂತರ 1.5 ಲೋಟ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ರಿಂದ 5 ವಿಸಲ್ ಬರೋವರೆಗೆ ಬೇಲು ಬಿಡಿ. ಬಾಣಲೆಗೆ 2 ಚಮಚ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿಕೊಂಡ ಅರ್ಧ ಈರುಳ್ಳಿ, 4 ಎಸಳು ಬೆಳ್ಳುಳ್ಳಿ, 4 ಸಣ್ಣ ಪೀಸ್ ಶುಂಠಿ, ಸ್ವಲ್ಪ ಪುದೀನ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಅರ್ಧ ಕಟ್ ಪಾಲಕ್ ಸೊಪ್ಪು ಸೇರಿಸಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಬೆಂದ ಪಾಲಕ್ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ಎತ್ತಿಟ್ಟುಕೊಳ್ಳಿ. ಅದೇ ಮಿಕ್ಸಿ ಜಾರಿಗೆ ಸ್ಲೈಸ್ ಮಾಡಿದ ತೆಂಗಿನಕಾಯಿ, ಹುರಿಗಡಲೆ, ಗಸಗಸೆ ಮತ್ತು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಬಾಣಲೆಗೆ 2 ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಹೊಂಬಣ್ಣ ಬರುವವರೆಗೆ ಹುರಿಯಿರಿ. ನಂತರ ರುಬ್ಬಿಟ್ಟುಕೊಂಡ ಪಾಲಕ್ ಸೊಪ್ಪಿನ ಮಸಾಲೆ ಮತ್ತು ತೆಂಗಿನಕಾಯಿ ಮಿಶ್ರಣವನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿ 2 ಚಮಚ ಗರಂ ಮಸಾಲೆ ಪುಡಿ ಸೇರಿಸಿ ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಕುಕ್ಕರ್ನಲ್ಲಿ ಬೇಯಿಸಿಟ್ಟುಕೊಂಡ ಮಟನ್ ಅನ್ನು ನೀರಿನ ಸಮೇತ ಮಸಾಲೆಯ ಜೊತೆಗೆ ಸೇರಿಸಿ ಚೆನ್ನಾಗಿ ಕೈಯಾಡಿಸಿ. ಮಸಾಲೆ ಮತ್ತು ಮಟನ್ ಒಂದಕ್ಕೊಂದು ಚೆನ್ನಾಗಿ ಹೊಂದಿಕೊಳ್ಳಲು 5 ನಿಮಿಷಗಳ ಕಾಲ ಮುಚ್ಚಳವನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಕುದಿಸಿದರೆ ಬಿಸಿ ಬಿಸಿಯಾದ ಪಾಲಕ್ ಮಟನ್ ಸವಿಯಲು ಸಿದ್ಧ. ನಿಮ್ಮ ಲೈಫು, ನಿಮ್ಮ ಬಿಸ್ನೆಸ್ಸು, ನಿಮ್ಮ ಸಂಸಾರ ಯಾವಾಗಲೂ ಹಚ್ಚ ಹಸಿರಾಗಿರ್ಲಿ ಅಂತ ನನ್ನ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ಹಸಿರು ಉಳಿಸಿ ಬೆಳೆಸಿ. ಎಲ್ಲರೂ ಮನೆ ಮುಂದೆ ಒಂದೊಂದು ಮರ ನೆಡಿ, ಅದಕ್ಕೆ ತುಂಬಾ ಜೀವ ಕೊಡಿ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತು ನಮ್ಮ ಅಡುಗೆ ಮನೆಗೆ ಅವರ ಫೇವ್ರೆಟ್ ಅಡುಗೆನ ಮಾಡಿ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿನ ಕಾವ್ಯ ಶೆಟ್ಟಿ. ಪ್ಲೀಸ್ ವೆಲ್ಕಮ್ ಕಾವ್ಯ. ವೆಲ್ಕಮ್ ಟು ನನ್ನ ಅಡುಗೆ ಮನೆ. ಇದು ನನ್ನ ಅಡುಗೆ ಮನೆ ಅಂತ ನೀವೇನ್ ಭಯ ಬೀಳೋದ್ ಬೇಡ. ಆರಾಮಾಗಿ ನಿಮಗೇನ್ ಬರುತ್ತೆ ಅದನ್ನ ನನ್ನ ಅಡುಗೆ ಮನೇಲಿ ಮಾಡಿ ತೋರಿಸಿ. ಬಿಕಾಸ್ ನನಗಂತೂ ಅಡುಗೆ ಮಾಡಕ್ ಬರಲ್ಲ. ಏನ್ ಫೇಮಸ್ ಆಗಿರೋ ಅಡುಗೆ ಮಾಡ್ತಾ ಇದೀರಾ ಇವತ್ತು? ನಾನಿವತ್ತು ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ಹೇಳ್ಕೊಟ್ಟಿರೋದು, ಅಮ್ಮ ನೋಡಿ ನಾನ್ ಕಲ್ತಿರೋದು ಕಡಲೆ ಹಿಟ್ಟಿನ ಹಲ್ವಾ ಮಾಡೋಣ ಅನ್ಕೊಂಡಿದ್ದೀನಿ. ಅಲ್ವಾ? ಏನ್ ಬೇಕು ನಿಮಗೆ ಫಸ್ಟ್? ಪಾತ್ರೆ. ಏನ್ ಪಾತ್ರೆ? ಪಾತ್ರೆ ಅಂದ್ರೆ ನಾನು ನೀರು ಸ್ನಾನ ಮಾಡೋ ಪಾತ್ರೆ ತಗೊಂಬಂದು ಇಡ್ತೀನಿ. ಮಾಡ್ತೀರಾ ಅದ್ರಲ್ಲಿ? ಈಗ ಪಾತ್ರೆಲಿ ಏನ್ ಮಾಡೋರು ನೀವು? ನೀರ್ ಕಾಯಿಸೋರ? ನೀರ್ ಕಾಯಿಸೋದು. ಓಕೆ. ನಿಮಗೆ ಬಿಸಿ ನೀರು ಕಾಯಿಸಿಕೊಳ್ಳುವುದಕ್ಕಾಗಿ ನೋಡಿ ನಮ್ಮ ಅಡುಗೆ ಮನೇಲಿ ಏನೇನು ಇಟ್ಟಿದ್ದೀನಿ ನಾನು. ತುಂಬಾ ಚೆನ್ನಾಗಿದೆ. ಎಲ್ಲ ಇಟ್ಟಿದ್ದೀನಿ. ಅಡುಗೆ ಮಾಡಕ್ಕೆ ರೆಸಿಪಿನೇ ಇಟ್ಟಿಲ್ಲ, ಅದನ್ನ ನೀವೇ ಮಾಡ್ಬೇಕು. ಅದಕ್ಕೆ ನಾನು ಬಂದಿದ್ದೀನಲ್ವಾ. ಸೂಪರ್. ಈ ಕಡಲೆ ಹಿಟ್ಟು ಯಾವ ಬೌಲಲ್ಲಿ ತಗೊಂಡಿದ್ದೀನಲ್ಲ ಅದ್ರ 4ರಷ್ಟು ನೀರನ್ನ ಹಾಕೊಳ್ತೀನಿ. ಓಕೆ. ಅಕ್ಕ ನೀರು ಇಲ್ಲೇ ಇದೆ ಕಣಕ್. ನನಗೆ ಕೇಳಕ್ಕ, ನನ್ನ ಅಡುಗೆ ಮನೇಲಿ ನೀನೇನಕ್ಕ ದರ್ಬಾರ್ ಮಾಡೋದು? ಉಯ್ ಅಕ್ಕ ಫಸ್ಟ್ ಗ್ಯಾಸ್ ಹಚ್ಚಕ್ಕ. ಇರಿ ಆಮೇಲೆ ಹಚ್ತೀನಿ. ಹೌದಾ?
ನಿಂಗೆ ಮಾತಾಡೋದು ಆಮೇಲೆ ನೀವು ಬೇಜಾರು ಕೋಪ ಮಾಡ್ಕೊಂಡ್ಬಿಟ್ಟಿರಾ. ನೀರಿಗೆ ನಾನು ಸ್ವಲ್ಪ ಕೇಸರಿಯನ್ನು ಹಾಕೊಳ್ತೀನಿ. ಈಗ್ಲೇನೆ ಈಗಲೇ ನೀರು ಕುದಿಬೇಕಲ್ಲ, ನೀರು ಕುದಿಯಕ್ಕೆ ಬಿಟ್ಟಾಗ ಕೇಸರಿ ಹಾಕಬೇಕು. ಫ್ಲೇವರ್ ಬಿಟ್ಕೊಳತ್ತೆ ಮತ್ತೆ ಕಲರ್ ಕೂಡ ಬರುತ್ತೆ. ಓಕೆ ಓಕೆ ಓಕೆ. ಎಷ್ಟು ಎಳ್ಳು ಹಾಕೋಬೇಕು ಅದನ್ನ? 10 ಎಳೆ ಹಾಕೊಂಡ್ರೆ ಸಾಕು. ಅಯ್ಯೋಯ್ಯೋ, ಪರಿಮಳ ಚೆನ್ನಾಗಿ ಬರುತ್ತೆ. ಬಟ್ ಕಾಸ್ಟ್ಲಿ ಅಲ್ವಾ ಕೇಸರಿ? ನನ್ನ ರೇಸನ್ನೆಲ್ಲ ಹೋಗ್ತಿದೆ. ಇದು ಕುದೀತಾ ಇರ್ಬೇಕಾದ್ರೆ ಕಡಾಯಿ ಇಟ್ಕೊಳ್ತೀನಿ. ಎಸ್. ಇದು ಬಿಸಿ ಎಷ್ಟಾಗಬೇಕು? ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ವಾವ್, ಎಷ್ಟು ಚಮಚ ಬೇಕಾ? 2 ಚಮಚದಷ್ಟು ತುಪ್ಪ. 2 ಚಮಚ ಕೊಡ್ಲಾ? ಇಲ್ಲ ಒಂದೇ 2 ಸರಿ ಹಾಕು. ಥ್ಯಾಂಕ್ ಯು. ತುಪ್ಪ ಎಷ್ಟು ಅಕ್ಕ? ತುಪ್ಪ ತಿಂದ್ರೆ ದಪ್ಪ ಆಗ್ತಾರೆ ಅಂತ ಕಂಪ್ಲೇಂಟ್ ಮಾಡ್ತಾರೆ, ಹಂಗೆಲ್ಲ ಆಗಲ್ವಾ? ಯಾವಾಗ ಒಂದ್ಸತಿ ತಿನ್ಬೋದು, ದಿನ ತಿನ್ಬಾರ್ದ ಅಕ್ಕ. ತುಪ್ಪ ಇಸ್ ಅ ಗುಡ್ ಕೊಲೆಸ್ಟ್ರಾಲ್, ಗೊತ್ತಾ ಅಕ್ಕ? ಏನಕ್ಕ ನೀನು ಇನ್ಫಾರ್ಮೇಶನ್? ತುಪ್ಪ ಇಸ್ ಅ ಗುಡ್ ಕೊಲೆಸ್ಟ್ರಾಲ್, ಯಾವಾಗ ಬೇಕಾದ್ರೂ ತಿನ್ಬೋದು. ವೆರಿ ಗುಡ್, ಐ ಲೈಕ್ ಇಟ್. ಯಾಕಂದ್ರೆ ನಾನು ತುಪ್ಪ ಒಂದೇ ತಿನ್ನೋದು, ಬೆಣ್ಣೆ ಇಷ್ಟ ಆಗಲ್ಲ ಅಕ್ಕ. ಈಗ ತುಪ್ಪ ಎಷ್ಟೊತ್ತವರೆಗೂ ಕುದಿಬೇಕಕ್ಕ? ಕುದಿಯೋದೇನ್ ಬೇಡ, ಒಂದ್ ಸ್ವಲ್ಪ ಕಡಾಯಿ ಕಾದ್ಮೇಲೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ತೀನಿ. ನಾನು ಒಂದ್ ಅರ್ಧ ಹಿಡಿಯಷ್ಟು ಹಾಕ್ತಾ ಇದ್ದೀನಿ. ವಾವ್, ನಿಮ್ಗೆ ಇಷ್ಟನ ಡ್ರೈ ಫ್ರೂಟ್ಸ್? ನಾನು ನೋಡಿದ್ರೆ ಹೆಂಗ್ ಕಾಣಿಸ್ತೀನಿ? ಖರ್ಜೂರ ತರನ? ಇಲ್ಲ, ಬಾದಾಮಿ ತರ. ಏನಕ್ಕ ಗೋಡಂಬಿ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಬಾದಾಮಿ ಹಾಕಿ. ಬಾದಾಮಿನ ಅಷ್ಟೇ ಪ್ರಮಾಣದಲ್ಲಿ ಹಾಕೋತೀರಾ? ಓಕೆ. ಅದು ಅವರವರ ಇಷ್ಟಾನುಸಾರಕ್ಕೆ ಬಿಟ್ಟಿದ್ದು. ಓಕೆ. ನಂಗೊಂದು ಸ್ಪ್ಯಾಚುಲಾ ಕೊಡ್ತೀರಾ? ಎಂತದ? ಕನ್ನಡ. ನಂಗೊಂದು ಸೌಟ್ ಕೊಡಿ. ಚೌಟು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಬೇಕು. ಓಕೆ ಅಕ್ಕ, ಇದು ನಾವು ಬಡೂರ್ ಅಕ್ಕ. ಚಿನ್ನಾಗಿನೆಲ್ಲ ತಂದು ಹಾಕಕ್ಕಾಗಲ್ಲ. ಬ್ರೌನ್ ಬೇಕಾರಾಗ್ಲಿ, ಗೋಲ್ಡನ್ ಎಲ್ಲ ಆಗಲ್ಲ ಅಕ್ಕ. ಗ್ರಾಮಿಗೆ ಎಷ್ಟು ಗೊತ್ತಾ ಅಕ್ಕ ನಿಮ್ಗೆ? 1,500. 1,500 ಅಲ್ಲ, ಯಾರು ಹೇಳ್ತಾರೋ? ಮತ್ತಿನ್ನೆಷ್ಟು? ಗ್ರಾಮ್ ಚಿನ್ನಕ್ಕೆ? ಅಯ್ಯೋ ದೇವ್ರೆ, 1,500 ಆದ್ರೆ ನಾನು ಇವತ್ತೇ 2,500 ಅಕ್ಕ. ಅಕ್ಕ ಅಯ್ಯೋ, ಎಷ್ಟು? ಚಾಮುಂಡೇಶ್ವರಿ 12,000. 13,500 ಅಕ್ಕ. 13,500. ಎಲ್ಲಿ ಯಾವ ಜಮಾನದಲ್ಲಿ ಇದೆಯಾ ಅಕ್ಕ? 1,500 ಆಗಬಿಟ್ರೆ ನಾನು ಇಡೀ ಕಿಚನ್ ಗೋಲ್ಡನ್ ಕಲರ್ ಅಲ್ಲಿ ರೆಡಿ ಮಾಡಿಸ್ಬಿಡ್ತೀನಿ ಕಣಕ್ಕ. ನಾನು ಅಡ್ಗೆ ಮಾಡೋ ಪಾತ್ರೆ ಚೌಟು ಎಲ್ಲ ಗೋಲ್ಡನ್ ಕಲರ್ ಅಲ್ಲಿ ಮಾಡಿಸ್ಬಿಡ್ತೀನಿ ಕಣಕ್ಕ. ನಾನೇ ಗೋಲ್ಡ್ ನೋಡಿ, ಅದಕ್ಕೆ ಗೋಲ್ಡ್ ರೇಟ್ ತಿಳ್ಕೊಂಡಿದ್ದೆ. ಓಕೆ. ಚಿನ್ನದಂತ ಮತ್ತು ಇದು ಸ್ವಲ್ಪ ಬ್ರೌನ್ ಆಗಿದೆ. ಈಗ ನಾನು ಇದಕ್ಕೆ ಕಿಶ್ಮಿಶ್ ನಂತರ ಹೋಗಿರೋ ದ್ರಾಕ್ಷಿ ಇದನ್ನ ಸ್ವಲ್ಪ ಕೊನೆಯಲ್ಲಿ ಹಾಕೊಳ್ತೀನಿ, ಯಾಕಂದ್ರೆ ಇದು ಬೇಗ ಫ್ರೈ ಆಗುತ್ತೆ. ಕೊನೆಲಾರ ಹಾಕೊಳ್ಳಿ, ಫಸ್ಟ್ ಅಲ್ಲಾರ ಹಾಕೊಳ್ಳಿ, ಒಟ್ಟಿನಲ್ಲಿ ಹಾಕೊಳ್ಳಿ. ಈಗ ಇದು ಫ್ರೈ ಆಗಿದೆ, ಇದನ್ನ ತೆಗೆದಿಟ್ಕೊಂಡ್ಬಿಡ್ತೀನಿ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಷ್ಟು ಗೋಲ್ಡನ್ ಬ್ರೌನ್ ಬಂದಿದೆಯಾ? ಅದು ಬಂದಿದೆ. ಅದೊಂದು ಕ್ರಂಚಿ ಆಗ್ಬೇಕು, ಬಾಯಿಗೆ ಸಿಕ್ಕಾಗ. ಎಸ್ ಎಕ್ಸಾಕ್ಟ್ಲಿ. ಇದೇ ಕಡಾಯಿಗೆ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಓಕೆ. ಕಡ್ಲೆಟ್ ಹಾಕ್ಬಿಟ್ಟು ಕಲ್ಸತ್ತಾನೆ, ನಂಗೆ ಗೊತ್ತು. ಸ್ಪೂನ್ ತಗೊಳಕ, ಚೌಟು. ಇದನ್ನ ಹಾಕ್ತೀನಿ ತುಪ್ಪ ಕಾದಿರೋದಕ್ಕೆ. ಒಂದು ಫುಲ್ ಬೌಲ್ ಅಷ್ಟು ಹಾಕೋತೀರಾ? ಒಂದು ಬೌಲ್ ಹಾಕಿ ಪೂರ್ತಿ ಹಾಕೊಂಡ್ಬಿಡ್ತೀರಾ? ಪೂರ್ತಿ ಹಾಕಿ. ಓಕೆ. ಈಗ ಕಡಲೆ ಹಿಟ್ಟನ್ನು ಸಹಿತ ಇದೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಓಕೆ. ಇದು ಎಷ್ಟೊತ್ತವರೆಗೂ ಫ್ರೈ ಮಾಡ್ಕೊತೀರಾ? ಇದು ಅದೇ ಒಂದು ಬ್ರೌನ್ ಕಲರ್ ಬರಬೇಕು, ಚಿನ್ನದ ಬಣ್ಣ ಬರಬೇಕು. ಓಕೆ ಓಕೆ ಓಕೆ. ಆ ಚಿನ್ನದ ಬಣ್ಣ ಬರೋವರೆಗೂ ಇದನ್ನ ಅಲ್ಲ, ನೀವು ನಿಮ್ಮ ಮಮ್ಮಿ ಮನೇಲಿ ಜಗಳ ಮಾಡಲ್ವಾ? ಅದೆಲ್ಲ ನಿಮ್ಮ ಮನೇಲಿ? ನಮ್ಮ ಅಮ್ಮ ಮಾಡಲ್ಲ, ನಾನೇ ಮಾಡ್ತೀನಿ. ಏನಂತ ಜಗಳ ಮಾಡ್ತೀರಾ? ಅಮ್ಮ ಅದ್ ಕೊಡು, ಅಮ್ಮ ಇದ್ ಕೊಡು ಅಂತ. ಅದು ಜಗಳ ಅನ್ನಲ್ಲ ಮೇಡಮ್, ಬೇಡಿಕೆ. ಅದು ಜಗಳ ಅಂದ್ರೆ ನಂತರ ಮಾಡ್ಬೇಕು. ತೆಗ್ದಾಗೆ ಮುಸುಡಿ ಕೊಟ್ಬಿಡ್ತೀನಿ ಈಗ, ಸುಮ್ಮನೆ ಕಾಣ ಅಂತ ಇದನ್ನ ಜಗಳ ಅಂತಾರೆ. ಈ ತರ ನೀವೇನು ಯೂಸೇ ಮಾಡಲ್ಲ. ನೀವು ಯಾಕೆ, ನೀವು ಈ ಗ್ರಹದವ್ರಲ್ವಾ ನೀವು? ಇದೇ ಗ್ರಹನೇ. 1-2 ಬೈಗ ಹೇಳ್ಕೊಡ್ಲಾ ನಮ್ಮ ಉತ್ತರ ಕರ್ನಾಟಕ ಸೈಡ್? ಯಾಕ್ಲೇ ಭಾಡ್ಯ ಅನಿ? ಯಾಕ್ಲೇ ಭಾಡ್ಯ? ಏಯ್, ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಬೇಕು. ಯಾಕ್ಲೇ ಭಾಡ್ಯ? ಯಾಕ್ಲೇ ಭಾಡ್ಯ? ಯಾಕ್ಲೇ ಭಾಡ್ಯ? ಕಣ್ಣು ಯಾವ ಲೆವೆಲ್ಗೆ ಬಿಡ್ತಾರೆ ಗುರು, ಯಪ್ಪ. ಈ ಗಂಟು ಹೋಗೋ ತರ ನಾನು ಹಿಂಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಓಕೆ. ಗಂಟು ಇರಬಾರ್ದು. ಒಂಥರ ಫ್ರೇಗ್ರೆನ್ಸ್ ಬೇರೆ ತರ ಬರ್ತಿದೆ ಅಲ್ವಾ, ಪರಿಮಳ. ಕೈಗದೇನ ಒಂದು ಗೋಲ್ಡನ್ ಕಲರ್ ಬರೋ ತರ ಮಾಡ್ಕೊಂಡಿದ್ದೀರಾ. ಈಗ ನೀರ್ ಹಾಕೊಳ್ತೀನಿ. ಓಕೆ. ನೀರ್ ಹಾಕೊಳ್ತಾ ಕಲ್ಸ್ಕೊಳ್ತಾ ಹೋಗ್ಬೇಕು. ಮೇ ಐ ಹೆಲ್ಪ್ ಯು? ಓಕೆ. ಸೊ ಇದಕ್ಕೇನು ಎಕ್ಸ್ಟ್ರಾ ವಾಟರ್ ಗಿಟ್ರ್ ಏನು ಬೇಡವಾ? ಬೇಡ. ಇದು ಸೊ ಎಷ್ಟು ಕುದಿಸ್ಕೊಂಡಿದ್ದೀರಾ ಅಷ್ಟೇ ಸಾಕು. ಯೂಶಲಿ ಹಲ್ವಾ ಅಂತಂದ್ರೆ ಇದು ತುಂಬಾ ಗಟ್ಟಿಯಾಗೋ ಹಲ್ವಾ ತಿಂದಿರ್ತೀವಲ್ವಾ ನಾವು, ಒಂಥರ ಆರೆಂಜ್ ಕಲರು, ಗ್ರೀನ್ ಕಲರು, ಆ ತರ ಫುಡ್ ಕಲರ್ ಹಾಕಿರ್ತಾರೆ, ಹಾಗಾಗಿ ಹಾಗಾಗುತ್ತೆ. ಓಕೆ. ಕಲ್ಸ್ಕೊತಾ ಇರ್ಬೇಕು. ಇನ್ನೇನು ಮುಗ್ದೇ ಹೋಯ್ತು, ತಳ ಬಿಡ್ಬೇಕು. ಓಕೆ. ಈಗ ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ. ಎಷ್ಟು ಪ್ರಮಾಣದಲ್ಲಿ ಹಾಕೊಳ್ಳೋಣ? 1 ಕಪ್ಪಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಲ್ಲ, ಜಾಸ್ತಿ ಸ್ವೀಟ್ ಬೇಕು ಅಂದ್ರೆ 1 ಕಪ್ಪೇ ಸಕ್ಕರೆ ಹಾಕ್ಬಿಡ್ಬೋದು. ಓಕೆ. ಸ್ವಲ್ಪ ಕಡಿಮೆ ಇರ್ಲಿ ಅಂದ್ರೆ ನಾನು ಮುಕ್ಕಾಲು, ಮೈಲ್ಡ್ ಆಗಿಲ್ರಿ 1/4 ಕಪ್. ಎಸ್. ಓಕೆ. ಈಗ ಇದನ್ನು ಸಹಿತ ಮಿಕ್ಸ್ ಮಾಡ್ಕೊಳ್ತೀನಿ.
ಏನದು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದಾರೆ. ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ. ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಾ ಏಲಕ್ಕಿನ? ಒಂದ್ ಸ್ವಲ್ಪ ಒಂದು 1/4 ಚಮಚ ಘಮ ಬರೋ ಹಾಗೆ ಒಂದು ಫ್ಲೇವರ್ ಬರೋ. ಓಕೆ. ಈಗ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತೀನಿ. ಈಗ ಇದನ್ನ ಮತ್ತೆ ಹೇಗೆ ತಳ ಬಿಡಬೇಕಲ್ಲ ಆ ರೀತಿ ತಿರುಗಿಸ್ತಾ ಇರಬೇಕು. ಓಕೆ. ನೋಡ್ತಾ ಇದ್ರೆ ಈಗಲೇ ಬಿಸಿ ಬಿಸಿ ಹಲ್ವಾನೇ ತಿಂದು ಬಿಡ್ಲಾ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ. ನೋಡಿ ನೀಟಾಗಿ Okay. ತಳ ಬಿಡ್ತಾ ಇದೆ. ಈ ತರ ಆದ್ರೆ ಹಲ್ವಾ ಈ ಕನ್ಸಿಸ್ಟೆನ್ಸಿ ಬರಬೇಕು ಈ ತರ. ಓಕೆ. ಗಾರ್ನಿಶ್ ಮಾಡಕ್ಕೆ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಮುಂಚೆನೆ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ, ಸೊ ಇದ್ ಮೇಲ್ ಬರುತ್ತೆ. ಓಕೆ. ಸುಖ ಸಂಸಾರಕ್ಕೆ ಹಲ್ವದ ಸೂತ್ರಗಳು. ಗೋಡಂಬಿ ಸೂತ್ರ. ಗೋಡಂಬಿ ಸೂತ್ರ. ಓ ವಾವ್. ಕ್ವಿಕ್ ಆಗಿ ಆಗೋ ಟೇಸ್ಟಿಯಾಗಿ ಆಗುವಂತ ಕಡಲೆ ಹಿಟ್ಟಿನ ಹಲ್ವಾ ರೆಡಿ ಆಗಿದೆ. ನಿಮಗೋಸ್ಕರ ಹಲ್ವಾ ತರ ಇರೋ ನಿಮಗೆ ಹಲ್ವಾ. ಓಕೆ. ಸೊ ಫಸ್ಟ್ ನಾವು ಇದನ್ನ ಕೇಕ್ ಕಟ್ ಮಾಡೋಣ. ಕಾವ್ಯ ಶೆಟ್ಟಿ ಅವರು ಮಾಡಿರುವ ಕಡಲೆ ಹಿಟ್ಟಿನ ಹಲ್ವಾ. ಬೊಂಬಾಟಾಗಿದೆ ಆ್ಯಕ್ಚುಲಿ. ಅದೇ ನಾವು ಯೂಶಲಿ ಕಡಲೆ ಹಿಟ್ಟು ಅಂದರೆ ಅನ್ಕೋತೀವಿ ಬಜ್ಜಿ ಮಾಡ್ಬೋದು, ಪಕೋಡ ಮಾಡ್ಬೋದು, ಇಷ್ಟು ಸಕ್ಕತ್ತಾಗಿರೋ ಸ್ವೀಟ್ ಮಾಡ್ಬೋದು ಅಂತ ಗೊತ್ತೇ ಇರಲಿಲ್ಲ. ಫ್ಯಾಂಟಾಸ್ಟಿಕ್ ಆಗಿದೆ. ಸೊ ನೋಡಿದ್ರಲ್ಲ, ಕಡಲೆ ಹಿಟ್ಟಲ್ಲಿ ತುಂಬ ಈಸಿಯಾಗಿ ಮಾಡುವಂಥ ಕಡಲೆ ಹಿಟ್ಟಿನ ಹಲ್ವಾ. ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ನನ್ನ ಅಡುಗೆ ಮನೇಲಿ ಒಂದು ರೂಲ್ಸ್ ಇದೆ, ಏನಾದರೂ ಡಿಶ್ ಸಖತ್ತಾಗಿ ಬಂದ್ಬಿಡ್ತು ಅಂತ ಅಂದರೆ ಅದನ್ನ ಹೇಳೋಕೆ ಒಂದು ಸ್ಟೈಲ್ ಇದೆ. ಹೊಳಿ ಶಾವ್ಗ್ಯಾಗ್ ಮಜ್ಜಿಗೆ ಅನ್ಬೇಕು. ರೆಡಿ ಇದ್ದೀರಾ? ಹೊಳಿ ಶಾವ್ಗ್ಯಾಗ್ ಮಜ್ಜಿಗೆ. ಕಡಲೆ ಹಿಟ್ಟಿನ ಹಲ್ವಾ ಮಾಡುವ ವಿಧಾನ. ಒಂದು ಪಾತ್ರೆಯಲ್ಲಿ 4 ಲೋಟ ನೀರನ್ನು ಹಾಕಿ 10 ಕೇಸರಿ ದಳ ಸೇರಿಸಿ ಕುದಿಯಲು ಬಿಡಿ. ಮತ್ತೊಂದು ಬಾಣಲೆಗೆ 2 ಚಮಚ ತುಪ್ಪ ಹಾಕಿ ಗೋಡಂಬಿ, ಬಾದಾಮಿ ಹಾಗೂ ಒಣ ದ್ರಾಕ್ಷಿಯನ್ನು ಹಾಕಿ ತಿಳಿ ಕಂದು ಬಣ್ಣಕ್ಕೆ ತಿರುಗುವವರೆಗೆ ನಿಧಾನವಾಗಿ ಹುರಿದು ಬೇರೆ ಪಾತ್ರೆಯಲ್ಲಿ ತೆಗೆದಿಡಿ. ಅದೇ ಬಾಣಲೆಗೆ 1 ಚಮಚ ತುಪ್ಪ ಮತ್ತು 1 ಬೌಲ್ ಕಡಲೆ ಹಿಟ್ಟನ್ನು ಸೇರಿಸಿ ಹಿಟ್ಟು ಗಂಟು ಕಟ್ಟದ ಹಾಗೆ ಕೈಯಾಡಿಸುತ್ತಾ ಚೆನ್ನಾಗಿ ಹುರಿಯಿರಿ. ಈಗ ಹುರಿದ ಕಡಲೆ ಹಿಟ್ಟಿನ ಬಾಣಲೆಗೆ ಮೊದಲೇ ಸಿದ್ಧಪಡಿಸಿಕೊಂಡ ಕೇಸರಿ ಮಿಶ್ರಿತ ಬಿಸಿ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಹಿಟ್ಟು ತಳಬಿಟ್ಟು ಮುದ್ದೆಯಂತಾಗುವವರೆಗೆ ಕೈಯಾಡಿಸುತ್ತಾ ಕಲಸಿ. ಹಿಟ್ಟು ಹದಕ್ಕೆ ಬಂದ ನಂತರ 3/4 ಕಪ್ ಸಕ್ಕರೆ ಸೇರಿಸಿ ಅದು ಸಂಪೂರ್ಣವಾಗಿ ಕರಗಿ ಪಾಕದ ಹದಕ್ಕೆ ತಿರುಗಿಕೊಳ್ಳುವವರೆಗೆ ಮಿಶ್ರಣ ಮಾಡಿ. ಕೊನೆಯಲ್ಲಿ 1/4 ಚಮಚ ಏಲಕ್ಕಿ ಪುಡಿ ಮತ್ತು ಹುರಿದಿಟ್ಟುಕೊಂಡ ಡ್ರೈ ಫ್ರೂಟ್ ಹಾಕಿದರೆ ಘಮಿಸುವ ಕಡಲೆ ಹಿಟ್ಟಿನ ಹಲ್ವಾ ಸವಿಯಲು ಸಿದ್ಧ. ಸೊ ಹಸಿರು ನೀವು ಬೆಳೆಸಿ ನಾವು ಬೆಳೆಸ್ತೀವಿ, ನೀವು ಉಳಿಸಿ ನಾವು ಉಳಿಸ್ತೀವಿ. ನಿಮ್ಮ ಲೈಫ್ ಕೂಡ ಹೀಗೆ ಹಚ್ಚ ಹಸಿರಾಗಿಲ್ಲ ಅಂತ ಕೇಳ್ಕೊತೀವಿ. ಇವತ್ತು ನಮಗೆ ಒಂದು ಒಳ್ಳೆ ಹೆಲ್ದಿ ರೆಮಿಡಿಯನ್ನ ಹೇಳ್ಕೊಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಡ್ರಗ್ಲೆಸ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜೈರಾಜ್. ಉಲ್ಲಾಸದಲ್ಲಿ ನಮಗೋಸ್ಕರ ಇವತ್ತು ಯಾವುದಕ್ಕೆ ಏನ್ ಪ್ರಯೋಜನ ಆಗುವಂತ ಯಾವ ರೆಮಿಡಿ ಮಾಡ್ತಾ ಇದ್ದೀರಾ? ಒಂದು ಅಲ್ಟ್ರಾ ಕೂಲಿಂಗ್ ಜ್ಯೂಸ್. ಅಂಡ್ ಏನು ಹುಲ್ ತಿನ್ನಿಸ್ತೀರಾ ಅಂತ ಬೇಜಾರು ಮಾಡ್ಕೋಬೇಡಿ. ಮೇಡಮ್ ನಾನು ಹುಲಿ ಮೇಡಮ್, ನಾನು ಹಸ್ರು ಹುಲ್ ತಿನ್ನಲ್ಲ ಮೇಡಮ್. ನಾನು ಇದ್ರ ಹಿಂದೆ ಒಂದು ಅದ್ಭುತ ಕಥೆ ಇದೆ, ಕ್ವಿಕ್ ಆಗಿ ಹೇಳ್ಬಿಡ್ತೀನಿ, ಬಿಕಾಸ್ ಇದು ಮಾಡೋದಂತೂ ತುಂಬಾನೇ ಈಸಿ. ಮಾಡ್ತಾನೆ ಕೇಳೋಣ, ನೋ ಪ್ರಾಬ್ಲಮ್. ಖಂಡಿತ. ಒಂದು ಮಿಕ್ಸಿ ಜಾರ್ ಕೊಡಿ. ಹಾಗಾದ್ರೆ ಅನಲಾಸುರ ಅಂತ ಒಬ್ಬ ರಾಕ್ಷಸ ಇದ್ರಂತೆ. ಓಕೆ. ಅವರು ಕಣ್ಣಿಂದ, ಬಾಯಿಂದ, ಉಸಿರಿಂದ, ಕಿವಿಯಿಂದ ಎಲ್ಲ ಅಗ್ನಿ ಬಿಡ್ತಾ ಇದ್ರಂತೆ. ಎಲ್ಲಾನು ಸುಟ್ಟು ಹಾಕಿ ತೊಂದರೆ ಕೊಡ್ತಾ ಇದ್ರಂತೆ. ಸೊ ಇಲ್ಲಿ ನೋಡಿ, ಗರ್ಕೆ ತಗೊಂಡಿನಿ, ಚೆನ್ನಾಗಿ ತೊಳಿಬೇಕು, ಚಿಕ್ಕದಾಗಿ ಹಚ್ಚಿ 1 ಇಡಿಯಷ್ಟು ತಗೊಳ್ತಾ ಇದೀನಿ. ಸ್ವಲ್ಪ ಜ್ಯೂಸ್ ಅಷ್ಟೇ ಮಾಡೋದಕ್ಕೆ. 1 ಇಡಿ ಈ ಗರಿಕೆಗೆ 2 ಅಥವಾ 1 ನೆಲ್ಲಿಕಾಯಿ ಹಾಕ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಇದರಲ್ಲಿ ಯಥೇಚ್ಛವಾದ ಕೂಲಿಂಗ್ ಏಜೆಂಟ್ ಇದೆ. ಸೂಪರ್. ಯಾಕಂದ್ರೆ ಇದರಲ್ಲಿ ಪೊಟ್ಯಾಷಿಯಂ ಇದೆ, ಮ್ಯಾಗ್ನೀಷಿಯಂ ಇದೆ, ಕ್ಯಾಲ್ಸಿಯಂ ಇದೆ, ಅಂಡ್ ವಿಟಮಿನ್ ಸಿ ಯಥೇಚ್ಛವಾಗಿರೋ ನಲ್ಲಿಕಾಯಿನ ಹಾಕ್ತಾ ಇರೋದಕ್ಕೆ ಅಲ್ಟ್ರಾ ಅಂತ ಹೇಳಿದ್ನ. ಸೂಪರ್. ಅಂಡ್ ಇವಾಗಂತೂ ಆ ಬೆಂಕಿ ತಾಪಕ್ಕೆ ಯಾವ ತರ ಕೂಲ್ ಮಾಡ್ಕೊಳ್ಬೇಕು ಎಕ್ಸಾಕ್ಟ್ಲಿ. ಬಟ್ ಆ ಅನಲಾಸುರನ್ನ ಸಂಹಾರ ಮಾಡಿದ್ದು ನಮ್ ಗಣಪತಿ. ಸೂಪರ್. ಅವ್ರು ಹೋಗಿ ಅವ್ರನ್ನ ನುಂಗ್ಬಿಟ್ರಂತೆ, ಬೃಹದಾಕಾರವಾಗಿ ಬೆಳೆದು. ಬಟ್ ನುಂಗದ್ಮೇಲೆ ಗಣೇಶನ್ಗೆ ಆ ತಾಪ ತಡ್ಕೊಳಕ್ ಆಗ್ಲಿಲ್ವಂತೆ. ಬಿಸಿ ಬಿಸಿ ಅದಕ್ಕೆ ಬಾಳೆ ಎಲೆ ಇಡ್ತಾರೆ, ನೀರ್ ಸುರಿತಾರೆ, ಬೇರೆ ಬೇರೆ ಖಾದ್ಯಗಳು ಕೊಡ್ತಾರೆ, ಏನ್ ಮಾಡಿದ್ರು ಸರಿ ಹೋಗಲ್ಲ. ಕೊನೆಗೆ ಒಂದು ಗರ್ಕೆ ಕೊಟ್ರಂತೆ ನೋಡಿ, ಒಂದು ಇಡೀ ಫುಲ್ ಕೂಲ್ ಆಗ್ಬಿಟ್ರಂತೆ ಗಣಪತಿ. ಅದರಿಂದ ಗರ್ಕೆ ಇಲ್ಲದೆ ಗಣೇಶನ್ ಪೂಜೆನು ಕಂಪ್ಲೀಟ್ ಅಲ್ಲ. ಸೊ ನಾನೀಗ 1 ನೆಲ್ಲಿಕಾಯಿ ಅಷ್ಟು ಹಾಕ್ತಾ ಇದ್ದೀನಿ. ಎಸ್, 1 ಇಡೀ ಗರ್ಕೆಗೆ 1 ನೆಲ್ಲಿಕಾಯಿ ಅಷ್ಟೇ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿಡೋದು ಅಷ್ಟೇ. ಸೂಪರ್.
ಫೈನಲ್ ಥಿಂಗ್ ಏನಪ್ಪಾ ಅಂದ್ರೆ ಇದಕ್ಕೆ ಒಂದು ಚಿಕ್ಕ ಸ್ಪೂನ್ ಜೇನುತುಪ್ಪ ಹಾಕೋಬಹುದು, ಸ್ವಲ್ಪ ಸ್ವೀಟ್ ಬರುತ್ತೆ. Okay. ಆಮೇಲೆ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೋಬಹುದು. ಸೂಪರ್. ಸೊ ಎಲ್ಲ ಗ್ರೀನ್ ಸೊ ಲೆಮನ್ ಸ್ಕ್ವೀಸ್ ಮಾಡ್ತೀನಿ, ನೀವು ಟೇಸ್ಟ್ ಮಾಡೋದಕ್ಕೆ ಫ್ರೆಶ್. ಸೊ ಇದು ಹೊರಗಡೆ ಎಷ್ಟು ಗ್ರೀನೋ ದೇಹದ ಒಳಗಡೆನೋ ಅಷ್ಟೇ ಗ್ರೀನ್. 100%. ನೈನಾ ಅವರೇ, ಎಸ್, ಅಲ್ಟ್ರಾ ಹಾಟ್ ನೈನಾ ಅವ್ರಿಗೆ ಅಲ್ಟ್ರಾ ಕೂಲ್ ಜ್ಯೂಸ್. ಓ ಸೂಪರ್, ಅಲ್ಟ್ರಾ ಹಾಟ್ ಅಂತೆ. ನಾನು ಇದೊಂದ್ಸತಿ ಗುಲ್ಗುಲಿಟ್ ಮಾಡ್ಬಿಟ್ಟು ಕುಡಿತೀನಿ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ನನ್ನ ಮೈಯೆಲ್ಲ ಒಂಥರ ರೋಮಾಂಚನ ಆಗೋಯ್ತು, ಯಾಕೆಂದ್ರೆ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿದೀರಲ್ಲ. ಸೊ ಆ ಬೆಟ್ಟದ ನೆಲ್ಲಿಕಾಯಿ ಒಂಥರ ಸ್ವೀಟು, ಒಂಥರ ಹುಳಿ ಹುಳಿ ಆಗಿದೆ. ಇದು ಐ ಥಿಂಕ್ ಜೇನುತುಪ್ಪದ ಅವಶ್ಯಕತೆ ಏನು ಇಲ್ಲ. ದಟ್ಸ್ ಗ್ರೇಟ್. ನೀರ ಇಷ್ಟು ಕುಡಿಯಕ್ಕೆ ಆಗದೆ ಇದ್ದವ್ರು ಬೇಕಾದ್ರೆ ಬಳಸ್ಕೋಬಹುದು. ಸೊ ನೋಡಿದ್ರಲ್ಲ, ಈ ಬೇಸಿಗೆಗೆ ದೇಹವನ್ನ ತಂಪು ಮಾಡುವಂತ ಒಂದು ಅದ್ಭುತವಾದ ರೆಮಿಡಿ. ನಮ್ಮ ಸುತ್ತಮುತ್ತಲಿರುವ ಗರಿಕೆಯ ಪ್ರಯೋಜನಗಳೇನು ಅಂತ ನಮಗೆ ಗೊತ್ತಿರಲಿಲ್ಲ, ನಮ್ಮ ಪೂರ್ವಿ ಮೇಡಮ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ರೆಮಿಡಿನ ನೀವು ಕೂಡ ಯೂಸ್ ಮಾಡಿ ಆದಷ್ಟು ತಂಪಾಗಿ ಥ್ಯಾಂಕ್ ಯು ಮೇಡಮ್. Thank you so ಆಗಾಗ much. ಬರ್ತಾ ಇರಿ, ಖಂಡಿತ. ಮತ್ತಷ್ಟು ರೆಸಿಪಿಗಳನ್ನ ನಮಗೆ ತೋರಿಸ್ಕೊಡ್ತಾ ಇರಿ. ಖಂಡಿತ. ಧನ್ಯವಾದಗಳು.